ಮಾಡಿದಾರೆ ತಂದು ಯಾರಿಗಾರ ಹೇಳಿ ನಾವೇನು ಉತ್ತರ ಕೊಡೋದು ಅವ್ರು ಹೇಳ್ರಿ ಅಲ್ಲ ಅವ್ರು ಏನು ಹೇಳ್ತಾರೆ ನಾವೇ ಎಲ್ಲಿ ಅದಕ್ಕೆ ಉತ್ತರ ಕೊಡೋದು ಸರ್ಕಾರ ಇದೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಇದೆ ಅವ್ರು ಕೊಡ್ತಾರೆ ನೀವೆಲ್ಲರೂ ಅವ್ರು ಏನು ಹೇಳಿದ್ರೆ ನಮಗೆ ಕೇಳೋದು ನಮ್ದು ಅವ್ರು ಕೇಳಿದ್ರಿಂದ ಪರಿಹಾರ ಆಗೋಲ್ಲ ಡಿ ಕೆ ಶಿ ಅವರು ಹೇಳಿದ ಕೋವಿಡ್ ಹಾಕೊಂಡ್ರು ಬಯಲಿಕ್ಕೆ ತಗ್ತದೆ ಅಂತ ಹೇಳಿದ್ರೆ ದುಡ್ಡು ಹುಡ್ಕೊಂಡು ತಿಂದರೆ ಬಿಟ್ಟಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ಅವ್ರು ಹೇಳ್ತಕ್ಕಂಥದ್ದು ಕಾಂಗ್ರೆಸ್ ಅಂದ್ರೆ ಅಧಿಕಾರದಾಗಿದ್ರೆ ಉಸಿರಾಡ್ತಿರಲ್ಲ ಸತ್ತೋಗ್ತಿದೆ ಅಂತ ನೋಡಿ ಅದೆಲ್ಲ ಬೇಡ ಅದಕ್ಕೆ ಅವ್ರು ಏನು ಹೇಳಿದ್ರು ಅದಕ್ಕೆ ನಾವು ಹೇಳೋದು ನಾವು ಅದಕ್ಕೆ ಹೇಳೋದು ಅದು ಅವಶ್ಯಕತೆ ಇಲ್ಲ ತನಿಖೆ ನಡೀತಾ ಇದೆ ಈಗಾಗಲೇ ವರದಿ ಕೊಟ್ಟಿದೆ ಅದ್ರ ಮೇಲೆ ಮತ್ತೆ ಇನ್ನೂ ತನಿಖೆ ಆಗಬೇಕು ನಿಮ್ಮದೇ ಸರ್ಕಾರದ ನಾಯಕರುಗಳ ನಡುವೆ ಅಧಿಕಾರದ ಹಂಚಿಕೆಯ ವಿಷಯ ಬಹಳ ಜೋರಾಗಿ ನಡೀತಾ ಇದೆ. ನೋಡಿ ಅದು ಹೇಳ್ತಾರೆ ಒಬ್ರು ಇಲ್ಲ ಅಂತ ಹೇಳ್ತಾರೆ. ಅದರಲ್ಲಿ ನೀವು ಅದನ್ನ ಸಿದ್ದರಾಮಯ್ಯ ಅವ್ರಿಗೆ ಕೇಳಬೇಕು, ಅಧ್ಯಕ್ಷ ಕೇಳಬೇಕು. ಈಗ ನಾ ಸತೀಶ್ ಜಾರಕಿಹೊಳಿ ನಾ ಏನು ಹೇಳೋದು ಪಾರ್ಟಿನೂ ಅಲ್ಲ, ಅದಕ್ಕೆ ಅದರಲ್ಲಿ ಭಾಗಿದಾರಲ್ಲ. ಸಿದ್ದರಾಮಯ್ಯ ಅವ್ರಿಗೆ ಕೇಳಿದೆ ಅಥವಾ ನಮ್ಮ ಅಧ್ಯಕ್ಷರು ಕೇಳಿ ಅವರಿಂದ ಸ್ಪಷ್ಟವಾದ ನಿಮ್ಗೆ ಉತ್ತರ ಸಿಗ್ಬೋದು. ಪರಮೇಶ್ವರ್ ಅವರು ಕೂಡ ನಾವೇನು ಮಾಡ್ಬೇಕು ಅವರಿಬ್ರು ಮಾಡಿದ್ರು ಅಂತ ಹೇಳಿದ್ರು. ಮತ್ತೆ ಅಲ್ಲಿಗೆ ಬತ್ ಸುತ್ತಲ್ಲೇ ಬರ್ತದೆ. ನಾವೇನು ಹೇಳೋದಲ್ಲ, ಅದಕ್ಕೆ ಕೇಳಿದ್ರೆ ಅವ್ರನ್ನೇ ಕೇಳಿ ಯಾಕೆ ಕೇಳಿದ್ರು, ಹಿಂಗೆ ಯಾಕೆ ಕೇಳಿದ್ರು, ಏನು ಹತ್ರ ಅರ್ಥ ಅಂತ ಕೇಳಿದ್ರೆ ಅವರು ಅದಕ್ಕೆ ಸ್ಪಷ್ಟವಾದ ನಿಮ್ಗೆ ಉತ್ತರ ಸಿಗ್ಬೋದು. ಪಾರ್ಟಿ ಒಳಗಡೆ ಎಲ್ಲರಿಗೂ ಈ ಥರದ ಚರ್ಚೆಗಳು ಹುಟ್ಟಾಕ್ಲಕ್ಕೆ ಕಾರಣ ಏನು? ಸ್ವಾಭಾವಿಕ. ಒಂದು ಪಕ್ಷ, ಒಂದು ಮನೆ, ಒಂದು ಕುಟುಂಬ ಅಂದರೆ ಇದೆಲ್ಲ ಘರ್ಷಣೆ ಎಲ್ಲ ಇದ್ದಿದ್ದೆ. ಅದು ಸ್ವಾಭಾವಿಕ, ಇದರಲ್ಲಿ ಪ್ರಶ್ನೆ ಇಲ್ಲ. ಅಧಿಕಾರಕ್ಕೆ ಬಂದು 2.5 ವರ್ಷ ಆಗ್ತಾ ಬಂತಲ್ಲ, ಆ ಪ್ರಶ್ನೆ ಬಂತ ಅಂತ ಯಾವುದ್ರಿ? ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು 2 ವರ್ಷ ಆಗ್ತಾ ಬಂತು, ಪವರ್ ಶೇರಿಂಗ್ ವಿಚಾರ ಏನಾದ್ರು ಅದು ನೋಡಿ ಹೇಳಿದ್ದೀನಿ, ಅದು ಅವ್ರ ಮಧ್ಯೆ ಇರುವಂಥ ಚರ್ಚೆ. ಅದು ನಮಗೆ ಅದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಅವರಿಂದ ಏನೋ ಸ್ಪಷ್ಟವಾದ ಉತ್ತರ ನಿಮ್ಗೆ ಸಿಗ್ಬೋದು ಅಲ್ಲಿ ಕೇಳಿದ್ರೆ. ಮುಂಬರುವಂಥ ದಿನಗಳಲ್ಲಿ ಅಧಿಕಾರ ಹಂಚಿಕೆ ಅಂತ ಏನಾದರೂ ಬಂದರೆ ಆ CM ರೇಸಲ್ಲಾಗಿ ಸತೀಶ್ ಜಾರಕಿಹೊಳಿ ನೋಡಿ ಈಗಾಗಲೇ ಹೇಳಿದ್ದೀವಿ, ಸಾಕಷ್ಟು ಸಾರಿ ಹೇಳಿದ್ದೀವಿ. ನಮಗೂ ಅದಕ್ಕೂ ಸಂಬಂಧ ಇಲ್ಲದ ವಿಷಯ ಅದು. ನಾವೇನಿದ್ರು ಮಂತ್ರಿ ಆಗಿದ್ವಿ, ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ವಿ. ಸೊ ಈಗ ಮುಖ್ಯಮಂತ್ರಿ ಅಧ್ಯಕ್ಷ ಚರ್ಚೆ ಅನಾವಶ್ಯಕ ಈ ಹಂತದಲ್ಲಿ. ನಿಮ್ಮ ಬೆಂಬಲ CMಗೆ ಅಥವಾ DK ಶಿ ಅದು ನಮ್ಮದು ಹೈಕಮಾಂಡ್ ಇದೆ. ಹೈಕಮಾಂಡ್ ನಮ್ಮ ಬೆಂಬಲ ಅಷ್ಟೇ. ಇವರು ಮೊನ್ನೆ ಹೇಳಿದ್ರೆ 28ಕ್ಕೆ